ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಇಂಪಾರ್ಟೆಂಟ್ SSP ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮೊದಲಿಗೆ ಏನಾದರೆ ಪ್ರೀವಿಯಸ್ ಆಗಿ OBC ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇತ್ತು ಅಂತ ಏನಾದರೆ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಒಂದು ವಿಡಿಯೋ ಅಲ್ಲಾದರೆ ತಿಳಿಸ್ಕೊಟ್ಟಿದ್ದೆ, ನಿಮ್ಮ ಕಾಲೇಜಿನ SSP ನೋಡಲ್ ಆಫೀಸರು ಏನಾದರೂ ಇರ್ತಾರೆ, ಅವ್ರ ಕಡೆಯಿಂದ ಒಂದು ಸರ್ಟೈನ್ ಏನಾದರೆ SSP ಆಫೀಸರ್ ಹೇಳಿದ ಡೀಟೇಲ್ಸ್ನ ಮೇಲ್ ಮಾಡೋಕ್ಕೆ ಹೇಳಿ ಒಂದು ಕಾಪಿ ಆದರೆ ನಮಗೆ ಕೌನ್ಸ್ಲಿಂಗಿಂದ ಲೇಟ್ ಆಗಿತ್ತು. ಅದರಿಂದ ನಮಗೆ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಳ್ಳೋಕ್ಕೆ ಒಂದು ವಿಡಿಯೋ ಮಾಡಿ, ಆದರೆ ಆಡಿಯೋ ಸಮೇತ ಆದರೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಈಗ ಮತ್ತೆ ಕೇಳ್ತಿದ್ದೀರಾ, ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗುತ್ತಾ ಅಂತ. ನೋಡಿ, ನನಗಾದರೆ ಓಪ್ಸ್ ಆದರೆ ಹೋಗಿದ್ದೆ. ನಾನು ಸುಮಾರು ಸಲ SSP ಆಫೀಸ್ಗಾದರೆ ಕಾಲ್ ಮಾಡಿದ್ದೆ, ಹಾಗೆ ಮೇಲ್ ಮಾಡ್ತಿದ್ದೆ. ಅವರು ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಲ್ಲ ಅಂತಲೇ ಹೇಳ್ತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಗೊತ್ತಿಲ್ಲ. ಸೊ ಪ್ರೀವಿಯಸ್ ಇಯರ್ಸಲ್ಲಿ ಆದರೆ ನಮಗೆಲ್ಲ ನಾನು ಒಂದು 6 ಇಯರ್ಸ್ ಆದರೆ ಸ್ಕಾಲರ್ಶಿಪ್ ತಗೊಂಡಿದ್ದೆ. ಯಾವುದೇ ರೀತಿ ಒಂದು ಲಾಸ್ಟ್ ಡೇಟ್ ಆದರೆ ಇಶ್ಯೂ ಆಗ್ತಾನೆ ಇರಲಿಲ್ಲ. ಒಂದು ಇಡೀ ವರ್ಷ ಪೂರ್ತಿ ಆದರೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದರು. ಈ ವರ್ಷ ಆದರೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಂಡ್ಸ್ ಇಶ್ಯೂ ಆಗಿದೆ. ಅವರು ಸಾಕಷ್ಟು ಏನಾದರೂ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಗ್ಯಾರಂಟಿಗಳಿಗೆ ನಿಮ್ಮ ಎಜುಕೇಷನ್ನು ಏನಾದರೆ ಸ್ಕಾಲರ್ಶಿಪ್ ದುಡ್ಡಿದೆಯೋ ಅದನ್ನು ಬಳಸ್ಕೊಂಡು ಒಂದು OBC ಕಡೆಯಿಂದ ಏನಾದರೆ ಫಂಡ್ಸ್ ಆದರೆ ಖಾಲಿಯಾಗಿದೆ. ಅದರಿಂದನೇ ನಿಮಗೆ ಸ್ಕಾಲರ್ಶಿಪ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಿಲ್ಲ. ಸೊ ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ತೊಂದರೆ ಆಗ್ತಿದೆ. ಹಾಗೆ ಪ್ರೀವಿಯಸ್ ಇಯರ್ಸಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಆದರೆ ಕೊಡ್ತಿದ್ರು. ಈ ವರ್ಷ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ಟಾಪ್ ಮಾಡ್ತೀರಿ ಅಂತಲೂ ಹೇಳಿದ್ದಾರೆ. ಈ ವರ್ಷ ಯಾವುದೇ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆದರೆ ಸ್ಯಾಂಕ್ಷನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಏನಾದರೆ SC ST ವಿದ್ಯಾರ್ಥಿಗಳಿಗೆ ಈಗ 15/4/2024 ಅಂತ ಇದೆಯಲ್ಲ, ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಯಾರಾದರೆ ಇದ್ದೀರಾ, ಈಗಾಗಲೇ ಲಾಸ್ಟ್ ಡೇಟ್ ಆದರೆ ಕ್ಲೋಸ್ ಆಗಿದೆ. ಆನಂತರ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ನಾನಾದರೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ST ವಿದ್ಯಾರ್ಥಿಗಳು ಯಾರೆಲ್ಲ ಇದ್ರೆ ಅವ್ರಿಗೆ 20/4/2024ವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಸೊ ನೀವಾದರೆ ಅಪ್ಲೈ ಮಾಡ್ಬೋದು. ಮತ್ತು SC ST ವಿದ್ಯಾರ್ಥಿಗಳಿಗಾದರೆ ಆಲ್ಮೋಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಒಂದು SC STಗಾದರೆ ಸಪ್ರೇಟಾಗಿ ಫಂಡ್ಸ್ ಆದರೆ ಬರುತ್ತೆ. ಸೊ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇರುತ್ತೆ. OBC ಸ್ಟೂಡೆಂಟ್ಸ್ಗೆ ನೋಡಬೇಕು, ಏನಾದರೂ ಇನ್ ಕೇಸು ಎಲೆಕ್ಷನ್ ಮುಗಿದಾದ ನಂತರ ಏನಾದರೂ ಯಾರಾದರೂ ಇಶ್ಯೂ ಅರೈಸ್ ಮಾಡಿ ಕಮಿಷನರ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದರೆ, ನಿಮಗೆ ಎಲೆಕ್ಷನ್ ಮುಗಿದ ನಂತರ ಏನಾದರೂ ಕರ್ನಾಟಕದಲ್ಲಿ ಎಲೆಕ್ಷನ್ ಏನಾದರೂ MP ಎಲೆಕ್ಷನ್ ಮುಗಿದ ನಂತರ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದ್ದರೆ, ಎಲೆಕ್ಷನ್ ಆದ ನಂತರನೇ ನಿಮಗೆ, ಇನ್ನು ಈಗಾದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಲ್ಲ. ಸೊ ನೀವು ಯಾರೆಲ್ಲ ಲಾಸ್ಟ್ ಡೇಟ್ ಓವರ್ ಅಂತ ಇದೆಯೋ OBC ಸ್ಟೂಡೆಂಟ್ಸು, ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಏನಂದರೆ ನಾನು ಪ್ರೀವಿಯಸ್ ಆಗಿ ತಿಳಿಸ್ಕೊಟ್ಟಿದ್ದೆ, ಲಾಸ್ಟ್ ಡೇಟ್ ಆದರೆ ಮುಗಿತಾ ಬಂದಿದ್ದರು ನಿಮಗೆ ಯಾರೆಲ್ಲ ಕುಟುಂಬ ID ಇದೆಯೋ ಅದರಲ್ಲಿ ನಿಮಗೆ ಫಾರ್ಮರ್ ಸ್ಕಾಲರ್ಶಿಪ್ ಏನಾದರೆ CM ರೈತ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಏನಾದರೆ ಬರ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಯಾರೆಲ್ಲ ಎಲಿಜಿಬಲ್ ಇದ್ರೋ ಅಟ್ಲೀಸ್ಟು ಅದಕ್ಕಾದರೂ ಅಪ್ಲೈ ಮಾಡಿ. ನಿಮಗೆ ಅದು 10K ಆದರೆ ಬರುತ್ತೆ. ಏನಾದರೆ ಗರ್ಲ್ಸ್ಗೆ 11K, ಹಾಗೆ ಬಾಯ್ಸ್ಗೆ 10K ಅಮೌಂಟ್ ಆದರೆ ಬರುತ್ತೆ. ಸೊ ನೀವು ಅಟ್ಲೀಸ್ಟ್ ಅದಕ್ಕಾದರೆ ಅಪ್ಲೈ ಮಾಡಿದರೆ ನಿಮಗೆ ಯಾವುದಾದ್ರೂ ಅಮೌಂಟ್ ಆದರೆ ಸಿಗುತ್ತೆ. ಅದ್ರ ಜೊತೆಗೆ ಏನಾದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಇನ್ನೂ ಮೇ 31ವರೆಗೂ ಆದರೆ ಲಾಸ್ಟ್ ಡೇಟ್ ಇದೆ. ಅದಕ್ಕೆ ಮತ್ತು ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ಲಾಸ್ಟ್ ಡೇಟ್ ಒಳಗಡೆ ಅಟ್ಲೀಸ್ಟ್ ನಿಮಗೊಂದು 30 to 40K ಆದರೆ ಅಮೌಂಟ್ ಆದರೆ ಬರುತ್ತೆ. ಈ ವರ್ಷ ಅದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಸು ಮೊದಲು MBA MTech ಅವ್ರಿಗೆ 60K, MBA 35K ಆ ರೀತಿ ಆದರೆ ಬರ್ತಾಯಿತ್ತು. ಈ ವರ್ಷ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ನಿಮಗೆ 10K ಅಮೌಂಟ್ ಅರೌಂಡ್ ಬರುತ್ತೆ. ಸೊ ಅಟ್ಲೀಸ್ಟು ಅದಕ್ಕಾದರೂ ಅಪ್ಲೈ ಮಾಡಿ. ಈಗ ಯಾರೆಲ್ಲ ಲಾಸ್ಟ್ ಡೇಟ್ ಮುಗಿದಿದೆಯೋ ಅಂಥ ವಿದ್ಯಾರ್ಥಿಗಳು ತಪ್ಪದೇ ನೀವು ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾದರೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ದೀರಾ, ನಮ್ಮದು ಕುಟುಂಬ ID ಇಶ್ಯೂ ಆದರೆ ಇದೆ, ಕುಟುಂಬ ID ಯಾವ ರೀತಿ ಆದರೆ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಅಂಥ ವಿದ್ಯಾರ್ಥಿಗಳು ಏನಾದರೂ ನಿಮಗೆ SSP ಪೋರ್ಟಲಲ್ಲಿ ವೆಬ್ಸೈಟಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ನಿಮಗೆ ನೋಡ್ಬೋದು 2 ಲಿಂಕ್ಸ್ ಆದರೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಈಗಾಗಲೇ ಕುಟುಂಬ ID ಕ್ರಿಯೇಟ್ ಆಗಿದೆಯೋ ಅಂಥ ವಿದ್ಯಾರ್ಥಿಗಳು ಫಸ್ಟ್ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಕುಟುಂಬ ID ಆದರೆ ನೋಡ್ಬೋದು. ಈಗಾಗಲೇ ಲಿಂಕ್ ಆಗಿದ್ದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾಗ ನಿಮಗೆ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಆದರೆ ಫೆಚ್ ಆಗುತ್ತೆ. ಈಗಾಗಲೇ ಯಾರೆಲ್ಲ ಕ್ರಿಯೇಟ್ ಮಾಡಬೇಕು ಅಂಥ ವಿದ್ಯಾರ್ಥಿಗಳು ಸೆಕೆಂಡ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಯಾರ್ದೆಲ್ಲ ನಿಮಗೆ ಈಗಾಗಲೇ
BPL ಕಾರ್ಡ್ ಆಗಿರ್ಬೋದು, ಏನಾದರೆ APL ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡು ಯಾರ್ದೆಲ್ಲ ಇದೆಯೋ ಅಂಥ ಕುಟುಂಬಗಳಿಗೆ ಈಗಾಗಲೇ ನಿಮ್ಮ ಕುಟುಂಬ ID ಆದರೆ ಕ್ರಿಯೇಟ್ ಆಗಿರುತ್ತೆ. ಅಂಥ ವಿದ್ಯಾರ್ಥಿಗಳು ನೀವು ಈ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸು ಹಾಗೆ ಆಧಾರ್ ಕಾರ್ಡು ಏನಾದರೂ ಇಲಾಖೆದು ಕೇಳ್ತಿದೆಯೋ ಆ ಡೀಟೇಲ್ಸ್ನ ಫಿಲ್ ಮಾಡಿ ನೀವು ಆದರೆ ID ಆದರೆ ಪಡ್ಕೋಬೋದು. ಇನ್ನು ಯಾರ್ದೆಲ್ಲ ಕುಟುಂಬ ID ಇಲ್ವೋ, ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಿರೋ, ಈಗ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರೆ ನಮ್ಮದು ರೇಷನ್ ಕಾರ್ಡ್ ಆದರೆ ಇಲ್ಲ, ನಾವು ಯಾವ ರೀತಿ ಆದರೆ ಕ್ರಿಯೇಟ್ ಮಾಡೋದು ಅಂತ. ಅಂಥ ವಿದ್ಯಾರ್ಥಿಗಳು ನೀವು ಎಲ್ಲ ನಿಮ್ಮ ಫ್ಯಾಮ್ಲಿ ಆಧಾರ್ ಸಂಖ್ಯೆ ಏನಾದರೆ ಆಧಾರ್ ಸಂಖ್ಯೆ ಹಾಗೆ ಮೊಬೈಲ್ ನಂಬರ್ಸು ಎಲ್ಲ ಕೊಟ್ಟು ಇಲ್ಲಿ ಏನಾದರೆ ಡೀಟೇಲ್ಸ್ ಕೊಟ್ಟಿದ್ದೀರಾ ಅದರಲ್ಲಿ ಇರೋ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿ. SSLC ಮಾರ್ಕ್ಸ್ ಕಾರ್ಡ್ಸಲ್ಲಿರೋ ಡೇಟ್ ಆಫ್ ಬರ್ತು ಹಾಗೆ ಎಲ್ಲ ನಿಮ್ಮ ಪೇರೆಂಟ್ಸ್ದು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನೀವು ಆದರೆ ಕುಟುಂಬ ID ಆದರೆ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಇದೇ ಲಿಂಕಲ್ಲಿ ನಿಮ್ಮ KYC ಎಲ್ಲ ಮಾಡಿ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ನೀವಾದರೆ ಒಂದು ಕುಟುಂಬ ID ಆದರೆ ಕ್ರಿಯೇಟ್ ಮಾಡ್ಕೋಬೋದು. ಅಂಥ ವಿದ್ಯಾರ್ಥಿಗಳು ಏನಾದರೂ ಕುಟುಂಬ ID ಕ್ರಿಯೇಟ್ ಆಗುತ್ತೋ ಅಂಥ ವಿದ್ಯಾರ್ಥಿಗಳು ಮಾತ್ರ ಏನಾದರೂ ನೀವು ರೈತ ವಿದ್ಯಾನಿಧಿ ಆಗಿರ್ಬೋದು, ನೇಕಾರ ಆಗಿರ್ಬೋದು ಎಲ್ಲ ಸ್ಕಾಲರ್ಶಿಪ್ಸ್ಗೂ ಎಲಿಜಿಬಲ್ ಇರ್ತೀರಾ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾವು ಸ್ಟೇಟಸ್ ಚೆಕ್ ಮಾಡಿದಾಗ ನಮ್ಮದು ಆಧಾರ್ ಸ್ಟೇಟಸ್ಸು ನಾಟ್ ಸೀಡಿಂಗ್ ಅಂತ ಬರ್ತಿದೆ ಅಂತ ಕೇಳ್ತಿದ್ದೀರಾ. ಅಂಥ ವಿದ್ಯಾರ್ಥಿಗಳು ನೀವು NPCI ಮ್ಯಾಪಿಂಗ್ ಅಂತ ಬ್ಯಾಂಕಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡೋಗಿ ಒಂದು ಅಕೌಂಟ್ಗೆ ನೀವು ಮ್ಯಾಪಿಂಗ್ ಆದರೆ ಮಾಡಿಸ್ಬೇಕಾಗುತ್ತೆ. ನೀವು ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರೋಲ್ಲ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಾವು ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಟೇಟಸ್ ಆದರೆ ತೋರಿಸ್ತಿಲ್ಲ, ಈ ರೀತಿ ಬರ್ತಿದೆ, ನಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಇಲ್ವಾ ಅಂತ ಆದರೆ ಕೇಳ್ತಿದ್ದೀರಾ. ಅಂಥ ವಿದ್ಯಾರ್ಥಿಗಳು ನೋಡ್ಬೋದು. ಇದು ಒಂದು ಸ್ಟೂಡೆಂಟ್ಸ್ದು ಏನಾದರೂ ನೀವು ಸ್ಟೇಟಸ್ ನೋಡೋಕ್ಕೆ ನಿಮ್ಮ ಅಕೌಂಟ್ ಲಾಗಿನ್ ಆದ ನಂತರ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಏನಾದರೂ ಇದೆ ಅಲ್ಲಿ ಚೆಕ್ ಮಾಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೇ ರೀತಿ ಆದರೆ ಇದೆ. ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಆರ್ ಸ್ಕೀಮ್ ಅಂತ ಇಲ್ಲಿ ನಿಮಗೆ ಸ್ಕೀಮು ಏನಾದರೂ OBC ಸ್ಟೂಡೆಂಟ್ಸ್ ಆಗಿದ್ದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ ಏನಾದರೂ ರೈತ ವಿದ್ಯಾನಿಧಿ ಎಲ್ಲ ಎಲಿಜಿಬಲ್ ಇದ್ದರೆ KSDA ಅಂತ ತೋರಿಸ್ಬೇಕು. ಹಾಗೆ SC ST ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಈ ರೀತಿ ಆದರೆ ನಿಮಗೆ ತೋರಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರಲ್ಲ. ಸೊ ನೀವು ವೆಯ್ಟ್ ಮಾಡಿ, ಈಗಾಗಲೇ ಅಪ್ಲೈ ಮಾಡಿದರೆ ಸ್ವಲ್ಪ ದಿನ ಆದರೆ ಟೈಮ್ ತಗೊಳುತ್ತೆ. ಆದಷ್ಟು ಕೆಲವೊಂದು SC ST ವಿದ್ಯಾರ್ಥಿಗಳಿಗಾದರೆ ಈಗಾಗಲೇ ನಮಗೆ ಸ್ಕಾಲರ್ಶಿಪ್ಪು ಈ ವರ್ಷದ ಸ್ಯಾಂಕ್ಷನ್ ಆಗಿದೆ ಅಂತಲೂ ಮೆಸೇಜ್ ಮಾಡ್ತಿದ್ದೀರಾ. ಅದರಲ್ಲಿ ನಮಗೆ ನೀವೆಲ್ಲ ಹೇಳಿದರೆ ಫುಲ್ ಫೀಸ್ ಆದರೆ ರೀಫಂಡ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಆದರೆ ನಮಗೆ ಒಂದು 27K ಆದರೆ ಅಮೌಂಟ್ ಅಷ್ಟೇ ಬಂದಿದೆ, ನಮಗೆ ಫುಲ್ ಅಮೌಂಟ್ ಆದರೆ ರೀಫಂಡ್ ಆಗಲ್ವಾ ಅಂತ ಕೇಳ್ತಿದ್ದೀರಾ. ಸೊ ಇದಕ್ಕೆ ಕೇಳೋದಾದರೆ ನಿಮಗೆ ಕಂಪ್ಲೀಟ್ ಅಮೌಂಟು ಏನಾದರೂ CET ಫೀಸ್ ಇದೆಯೋ ಅದು ಕಂಪ್ಲೀಟ್ ಅಮೌಂಟ್ ಆದರೆ ರೀಫಂಡ್ ಆಗಬೇಕಿತ್ತು. ಏನಾದರೆ SC ST ವಿದ್ಯಾರ್ಥಿಗಳಿಗೆ ಮೇ ಬಿ ನಿಮಗೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ ಆದರೆ ರೀಫಂಡ್ ಆಗ್ಬೋದು, ವೆಯ್ಟ್ ಮಾಡಿ. ಇಲ್ಲ ಈ ವರ್ಷ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಪ್ರೀವಿಯಸ್ ಇಯರ್ಸಲ್ಲಾದರೆ ನಿಮಗೆ ಕಂಪ್ಲೀಟ್ ಅಮೌಂಟ್ ಆದರೆ ರೀಫಂಡ್ ಆಗ್ತಾಯಿತ್ತು ಏನಾದರೂ SC ST ವಿದ್ಯಾರ್ಥಿಗಳಿಗೆ. ಈಗ ಏನಾದರೂ ಬಂದಿದೆ 27K 28K ಈ ರೀತಿ ಇಷ್ಟು ಅಮೌಂಟ್ ಆದರೆ OBC ಸ್ಟೂಡೆಂಟ್ಸ್ಗಾದರೆ ಬರ್ತಾಯಿತ್ತು. ಆದರೆ ಈಗ SC ST ವಿದ್ಯಾರ್ಥಿಗಳಿಗಾದರೆ ಇಷ್ಟು ಅಮೌಂಟ್ ಆದರೆ ಬಂದಿದೆ ಅಂತ ಮೆಸೇಜ್ ಮಾಡ್ತಿದ್ದೀರಾ. ಸೊ ನೀವಾದರೆ ವೆಯ್ಟ್ ಮಾಡಿ, ಇನ್ನೊಂದು ಇನ್ಸ್ಟಾಲ್ಮೆಂಟಲ್ಲಿ ಏನಾದರೂ ಆಗ್ತಾರಾ ಅಂತ ನೋಡಬೇಕು. ಈಗ ಕರ್ನಾಟಕ ಗೌರ್ಮೆಂಟಲ್ಲಿ ಸ್ವಲ್ಪ ಫಂಡ್ಸ್ ಇಶ್ಯೂ ಇದೆ, ಅದರಿಂದ ನಿಮಗೆ ಕಡಿಮೆ ಅಮೌಂಟ್ ಆದರೆ ಹಾಕಿರ್ಬೋದು. ಇನ್ನೂ ಏನಾದರೂ ಹೆಚ್ಚಿಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಹಾಕಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲಿ ಸಿಗೋಣ.